ಸ್ಪೇಸಿಯಸ್ ಪ್ರಾಪರ್ಟೀಸ್ ವೆಂಚರ್ಸ್ ಪ್ರೆಸೆಂಟ್ಸ್ ಸೂರ್ಯ ಎನ್ಕ್ಲೇವ್ ಫೇಸ್ 2 1.25 ಎಕರೆ ಪ್ರಾಜೆಕ್ಟು 21 ಸೈಟ್ ಬರ್ತಾ ಇದೆ. ಯಾವ ಫೇಸಿಂಗ್ ಬೇಕು ನಿಮಗೆ? ಎಲ್ಲ ಫೇಸಿಂಗ್ ಸಿಗುತ್ತೆ. DC ಕನ್ವರ್ಷನ್ ಈ ಕಥಾ ಲೇಔಟು 30-40 30-50 ಎರಡು ಸಿಗುತ್ತೆ. ಜೊತೆಯಲ್ಲಿ 7 ಕಾರ್ನರ್ ಸೈಟ್ಗಳಿದೆ. ಪ್ರಾಪರ್ ಸಿವೇಜ್, ಪ್ರಾಪರ್ ಡ್ರೈನೇಜ್, ಪ್ರಾಪರ್ ಪವರ್, ಪ್ರಾಪರ್ ವಾಟರ್, ಪ್ರತಿಯೊಂದು ಸೈಟ್ಗೂ ಪ್ರಾಪರ್ ನಂಬರಿಂಗ್, ಪ್ರಾಪರ್ ಪ್ಲಾಂಟಿಂಗ್, ಜೊತೆಲಿ ಪ್ರಾಪರ್ ರ್ಯಾಂಪ್ ಕೂಡ ಇದೆ. ಸ್ನೇಹಿತರೆ, ಯಲಹಂಕ, ರಾಜನಕುಂಟೆ, ಹೆಸರುಘಟ್ಟ, MS ಪಾಳ್ಯ ಸುತ್ತಮುತ್ತಲು ಯಾರ್ಯಾರು ಲೇಔಟ್ ಅನ್ನ ನೋಡ್ತಾ ಇದ್ದೀರಾ, ಸೈಟ್ ಅನ್ನ ನೋಡ್ತಾ ಇದ್ದೀರಾ, ನಿಮಗೋಸ್ಕರ ಹೇಳಿ ಮಾಡಿಸಿದಂತಹ ಲೇಔಟ್ ನೋಡಿ. ಯಲಹಂಕದಿಂದ ಜಸ್ಟ್ 10 ಕಿಲೋಮೀಟರ್, 15ರಿಂದ 17 ನಿಮಿಷದಲ್ಲಿ ರೀಚ್ ಆಗ್ಬೋದು. 2900 rupees ಪರ್ ಸ್ಕ್ವೇರ್ ಫೀಟು. ಅದು ಕನ್ನಡ ವೀಕ್ಷಕರ ಇನ್ನು 100 rupees ಡಿಸ್ಕೌಂಟು. ಅಷ್ಟೇ ಅಲ್ಲ, 75% ಲೋನು ಕಂಪ್ನಿನೇ ಮಾಡಿಕೊಡುತ್ತೆ. ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ, ಪ್ರಾಪರ್ ಆಗಿದೆ, ಒಳ್ಳೆ ಬೆಲೆಯಲ್ಲಿದೆ. ಚೆಕ್ ಮಾಡಿ ತಗೋಬಹುದು. ಇಂಥ ಸೈಟ್ ಮತ್ತೆ ಸಿಗೋದಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಯಾವಾಗಲೇ ನಾನು ಯಲಹಂಕದ ಹತ್ರ ವಿಡಿಯೋಸ್ ತೊಗೊಂಡ್ಬರ್ತೀನಿ, ಯಲಹಂಕದ ಹತ್ರ ಸೈಟ್ಸ್ಗಳನ್ನ ತೊಗೊಂಡ್ಬರ್ತೀನಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ DC ಕನ್ವರ್ಷನ್ ಸೈಟ್ಸ್ಗಳೇನಿರುತ್ತೆ, ಜೆನ್ಯೂನ್ ಸೈಟ್ಸ್ಗಳೇನಿರುತ್ತೆ, ತುಂಬ ಇಷ್ಟಪಡ್ತೀರಾ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಇವತ್ತು ಕೂಡ ಒಂದು ಒಳ್ಳೆ ಜೆನ್ಯೂನ್ ಆಗಿರುವಂತಹ DC ಕನ್ವರ್ಷನ್ ಸೈಟ್ಸ್ಗಳನ್ನು ಯಲಹಂಕದ ಬಳಿ ತೊಗೊಂಬಂದಿದ್ದೀನಿ ವೀಕ್ಷಕರೇ. ಆ್ಯಂಡ್ ಈ ಸೈಟ್ಸ್ಗಳನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಸ್ಪೇಸಿಯಸ್ ಪ್ರಾಪರ್ಟಿ ವೆಂಚರ್ಸ್. ಹೌದು ವೀಕ್ಷಕರೇ. ಆ್ಯಂಡ್ ಇದ್ರ ಕಡೆಯಿಂದ ನಮ್ಮ ಜೊತೆ ರಾಜ್ಕುಮಾರ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್, ಯಲಹಂಕದ ಹತ್ರ ನಮ್ಮ ವೀಕ್ಷಕರಿಗೆ ಸೈಟ್ ಅಂತಂದರೆ ಬೆಸ್ಟ್, ಅದು ಜೆನ್ಯೂನ್ ಸೈಟ್ ಆಗಿರಬೇಕು. ಫಸ್ಟ್ ನಿಮಗೆ ಕೇಳುವಂಥದ್ದು ಲೈಕ್ ಸ್ಪೇಸಿಯಸ್ ಪ್ರಾಪರ್ಟಿ ವೆಂಚರ್ಸ್, ನಿಮ್ಮ ಕಂಪನಿ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್ ನಮಗೆ. ನಮಸ್ತೆ, ನನ್ನ ಹೆಸರು ರಾಜ್ಕುಮಾರ್. ನಮ್ಮ ಕಂಪನಿ ಆಲ್ಮೋಸ್ಟ್ 10 years ಫೀಲ್ಡಲ್ಲಿ ಇದೆ. ಇವಾಗ ನಮ್ಮದು ಆಲ್ರೆಡಿ 10 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಯಿತು. ಇದು ನಮ್ಮದು 11th ಪ್ರಾಜೆಕ್ಟ್. ಆಮೇಲೆ ಇದು ಬಿಟ್ಟು ಇನ್ಯಾವ ಪ್ರೊಜೆಕ್ಟ್ ನಡೀತಾ ಇದೆ ಸರ್ ನಿಮ್ಮದು? ಆಲ್ರೆಡಿ ಇನ್ನೊಂದು 3 ಸೈಟ್ ಇದೆ. 3 ಸೈಟ್ ನಡೀತಾ ಇದೆ, ಆಲ್ರೆಡಿ ನಡೀತಾ ಇರುವಂಥದ್ದು. ಓಕೆ ಸರ್, ಇವಾಗ ಲೊಕ್ಯಾಲಿಟಿಗೆ ಬಂದ್ಬಿಡೋಣ. ಎಕ್ಸಾಕ್ಟಾಗಿ ಯಾವ ಲೊಕ್ಯಾಲಿಟಿಯಲ್ಲಿ ಇದೀವಿ ನಾವು? ಇದು ಅದ್ದೇ ವಿಶ್ವನಾಥಪುರ ಅಂತ. ಅದ್ದೇ ವಿಶ್ವನಾಥಪುರ. ಸುತ್ತಮುತ್ತ ಏರಿಯಾ ಬಗ್ಗೆ ಹೇಳ್ಬೋದಾ? ಏನಾಗಿದೆ ಅಂದರೆ ಈ ಎಲ್ಲೋ ಬೆಲ್ಟ್ ಎಲ್ಲ ಗ್ರೀನ್ ಬೆಲ್ಟ್ ಇದೆ. ಏನು ಎಲ್ಲೋ ಬೆಲ್ಟ್ ಈ ಏರಿಯಲ್ಲೇ ಸಿಗುತ್ತೆ. ಎಲ್ಲೋ ಬೆಲ್ಟ್ ಅಂತೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಓಕೆ ಓಕೆ. ಆಮೇಲೆ ನಮ್ಗೆ ಏನು ಅಡ್ವಾಂಟೇಜ್ ಇದೆ, DC ಕನ್ವರ್ಷನ್ ಆಗಿದೆ, ಎಲ್ಲೋ ಬೆಲ್ಟ್ ಇದೆ, ಈ ಕಥಾ ಇದೆ. ಇದೆ. ಓಕೆ 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 ಓಕೆ. ಈ ಏರಿಯಾ ಹೆಸರು ಅಂತ ಹೇಳಿದ್ರೆ ಸುತ್ತಮುತ್ತಲು ಏರಿಯಾಗಳು ಹೇಳ್ಬೋದಾ? ಕನೆಕ್ಟಿವಿಟಿ ಆಲ್ಮೋಸ್ಟ್ 5 minutes ಮಣಿಪಾಲ್ ಹಾಸ್ಪಿಟಲ್ ಇದೆ. ಆಲ್ಮೋಸ್ಟ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ. ಅಂಡ್ ದೆನ್ ಸ್ಕೂಲ್ಸ್, ಕಾಲೇಜಸ್ ಇವೆಲ್ಲ ಅಕ್ಕಪಕ್ಕ ನೋಡಿ ಎಲ್ಲ ಇದೆ. ಮೇನ್ ಅಡ್ವಾಂಟೇಜ್ ಯಲಹಂಕಲ್ಲಿ 12 kilometers. 12 kilometers 10ರಿಂದ 15 ನಿಮಿಷದಲ್ಲಿ ಬರ್ಬೋದು. ಏನಾಗುತ್ತೆ, ಇಲ್ಲಿ ಸ್ವಲ್ಪ 1-2 kilometer ಮುಂದೆ ಒಂದು ಎಕ್ಸಾಕ್ಟ್ ಗೃಹಲಕ್ಷ್ಮಿ ಸೊಸೈಟಿ ಇದೆ. ಅವ್ರದ್ದು ಒಂದು ಹೌಸಿಂಗ್ ಸೊಸೈಟಿ ಬರುತ್ತೆ. ಸರಿ. ಆಲ್ಮೋಸ್ಟ್ 100 acres ಅದು. 100 acres. ಅದು ಬಂದ ಮೇಲೆ ವಾಟ್ ಹ್ಯಾಪನ್ಸ್ ನಾ ದಿಸ್ ವಿಲ್ ನೆಕ್ಸ್ಟ್ ಯಲಹಂಕ ಆ ಥರ ಡೆವಲಪ್ಮೆಂಟ್ ಇದೆ. ನೆಕ್ಸ್ಟ್ ಯಲಹಂಕ ಇದಾಗುತ್ತೆ. ಶೋರ ಇದು 100%. 100 acres ಇದೆ. ಕಾನ್ಫಿಡೆಂಟ್ ಇದ್ದೀರಾ ನೀವು? ಸೊ ಅಷ್ಟೊಂದು ಡೆವಲಪ್ಮೆಂಟ್ ಇದೆ. ಸೊ ವೀಕ್ಷಕರೇ, ಒಂದು ಒಳ್ಳೆ ಲೇಔಟ್ ಬೇಕು, ಒಂದೊಳ್ಳೆ ಸೈಟ್ ಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆ ಅಪ್ರಿಷಿಯೇಷನ್ ಸಿಗಬೇಕು ನಿಮಗೆ ಅಂತಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಹಾಗಾದ್ರೆ ಎಲ್ಲಿದ್ದೀವಿ, ಏನ್ ಕತೆ ತಿಳ್ಕೊಳ್ಳೋಣ. ಸರ್, ಲೇಔಟ್ ಹೆಸರೇನು? ಲೇಔಟ್ ಹೆಸರು ಸೂರ್ಯ ಎನ್ಕ್ಲೇವ್ ಫೇಸ್ 2. ಸೂರ್ಯ ಎನ್ಕ್ಲೇವ್ ಫೇಸ್ 2 ಅಂದ್ರೆ ಫೇಸ್ 1 ಕೂಡ ಇದೆ. ಹೌದಾ? ಫೇಸ್ 2 ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ನಡೀರಿ, ಬನ್ನಿ ವೀಕ್ಷಕರೇ. ಸರ್, ಇವಾಗ ನಾನು ಫಸ್ಟ್ ಕೇಳುವಂಥದ್ದು ಈ ಲೇಔಟ್ ಇದು ಟೋಟಲ್ ಆಗಿ ಎಷ್ಟು ಎಕರಲ್ಲಿ ಇರೋದು, ಇಲ್ಲಿ ಎಷ್ಟು ಎಕರ್ ಮಾಡಿದ್ದೀರಾ? ಈ ಟೋಟಲ್ ಏಕರ್ಸ್ 30 acres ಇದೆ. 30 ಎಕರೆ? 30 acre. ಓಕೆ. ಆಲ್ರೆಡಿ ಸೋಲ್ಡ್ ಔಟ್. ಇವಾಗ 1.1 ಗುಂಟಾಸ್ ಇದೆ. ಫ್ರಂಟ್ ನಲ್ಲಿ ನಮ್ದು ಇನ್ನೊಂದು 13 plots ಇದೆ. 13 plots ಆ ಕಡೆ ಇದೆ, 21 plots ಈ ಕಡೆ ಇದೆ. ಇಲ್ಲಿ 21 ಪ್ಲಾಟ್. 21 ಪ್ಲಾಟ್. ಯಾವ್ಯಾವ ಫೇಸಿಂಗ್ ಸೈಜಸ್ ಸಿಗುತ್ತೆ ನಿಮಗೆ? ಈಸ್ಟ್, ವೆಸ್ಟ್,
ನಾರ್ತ್ ಮೂರಿದೆ. ಇದೆ. ಹ್ಮ್. ಅಡ್ವಾಂಟೇಜ್ ಸೌತ್ ಏನೂ ಇಲ್ಲ ಇಲ್ಲಿ. ಓ ಒಳ್ಳೇದು. ಈಸ್ಟ್ ವೆಸ್ಟ್ ನಾರ್ತ್. ಓಕೆ. ಆಮೇಲೆ 40 30-40 30-50 30-50 ಅಷ್ಟೇ. ಎರಡೇನಾ? ಎರಡು ಸೈಜ್ ಸಣ್ಣದು ಯಾವುದಿಲ್ಲ. 30-40 30-50. ಓಕೆ. ಏನು ಅಡ್ವಾಂಟೇಜ್ ಏನು, ಇವಾಗ ನಾನು ಶುರು ಮಾಡಿ ಎಸ್ಟರ್ಡೇ ಲಾಂಚ್ ಮಾಡಿದ್ದೀನಿ. ನೆನ್ನೆ ಜಸ್ಟ್ ನೆನ್ನೆ. ಓಕೆ ಓಕೆ ಓಕೆ. ಅದಕ್ಕೆ ಇವಾಗ ಫುಲ್ ಅವೈಲಬಿಲಿಟಿ ಇದೆ. ಈಸ್ಟ್ ವೆಸ್ಟ್ ಯಾರು ಬೇಗ ಬರ್ತಾರೋ ಹೂವರ್ ಕಮ್ಸ್ ಫಸ್ಟ್. ಈಸ್ಟ್ ಬೇಕಾ ಕೊಡ್ತೀನಿ, ವೆಸ್ಟ್ ಬೇಕಾ ಕೊಡ್ತೀನಿ. ಸೊ ಅಡ್ವಾಂಟೇಜಸ್ ಈವನ್ ವಿಲ್ಲಾ ಕನ್ಸ್ಟ್ರಕ್ಷನ್ ಅಂತೇಳಿ ನಾನೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀನಿ. ನೀವೇ ಮಾಡ್ಕೊಡ್ತೀರಾ? ರೆಡಿ ಮಾಡ್ಕೊಡ್ತೀರಾ? ವಿಲ್ಲಾ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತೀರಾ ನೀವು ಯೂಶಲಿ? 10 months. 10 ತಿಂಗಳಲ್ಲಿ ರೆಡಿ ಆಗ್ಬಿಡುತ್ತೆ. ಯಾವ ಸೈಜ್ ಬೇಕಾದ್ರೂ ರೆಡಿ. ಯಾವ ಸೈಜ್ ಬೇಕಾದ್ರೆ. ಓಕೆ. ಆಮೇಲೆ 13 ಸೈಟ್ ಇದೆ ಅಂದ್ರಲ್ಲ, ಅಲ್ಲಿ ಯಾವ್ಯಾವ ಸೈಜಸ್ ಅವೈಲೇಬಲ್ ಇದೆ ನಿಮಗೆ? ಅಲ್ಲಿ ಇದೆ 30-40 30-50. ಫೇಸಿಂಗ್ಸ್ ಈಸ್ಟ್ ವೆಸ್ಟ್. ಓಕೆ. ಎಷ್ಟು ಕಾರ್ನರ್ ಸೈಟ್ಗಳು ಸಿಗ್ಬೋದು ನಮಗೆ? ಕಾರ್ನರ್ ನಮಗೂ ಒಂದು 7 ಸೈಟ್ ಸಿಗುತ್ತೆ. 7 ಸೈಟ್ ಸಿಗುತ್ತೆ, ಅವೈಲೇಬಲ್ ಇದೆ. ಓಕೆ ಬನ್ನಿ. ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಒಂದೊಂದಾಗಿ ಹೇಳ್ತಾ ಬರೋಣ. ರೋಡ್ ಎಷ್ಟು ಅಗಲ ಮಾಡಿದ್ದೀರಾ? ರೋಡ್ 30 feet. 30 feet ರೋಡ್ ಮಾಡಿದ್ದೀರಾ? ಇಲ್ಲೆಲ್ಲ ಬನ್ನಿ ನೋಡೋಣ ಒಂಚೂರು. ಆಮೇಲೆ ಇದು ಬಾಕ್ಸ್ ಟೈಪ್ ಡ್ರೈನೇಜ್ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಬಾಕ್ಸ್ ಟೈಪ್ ಡ್ರೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಇಲ್ಲಿ ಪ್ಲಾಂಟರ್ ಬಾಕ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಪ್ಲಾಂಟರ್ ಬಾಕ್ಸ್ ಮಾಡಿಬಿಟ್ಟಿದ್ದೀರಾ? ಗ್ರೀನರಿ ಇರಬೇಕು ಅಲ್ವಾ? ಒಂದು ಮನೆ ಅಂತಂದ್ರೆ ತೋರಿಸಿ ವೀಕ್ಷಕರಿಗೆ. 1, 2 ಪ್ರತಿ ಮನೆಗೂ ಕೂಡ ನಿಮಗೆ 2 ಮರಗಳು ಬರ್ತಾ ಇದೆ. ಕರೆಕ್ಟಾ ಸರ್? ಇದು ಒಳ್ಳೊಳ್ಳೆ ಮರ ಹಾಕಿದ್ದೀರಾ. ಪ್ಲಾಂಟ್ಸ್ ಅಲ್ಲಿ ಯಾವ್ದು ಹಾಕಿದ್ದೀರಾ ಸರ್ ಇಲ್ಲಿ? ಸರ್ ಜನರಲ್ ಪ್ಲಾಂಟ್ಸ್. ಬಟ್ ಬೇಕಂದ್ರೆ ನಾನು ಇವಾಗ ಶುರು ಮಾಡಿದ್ದೀನಿ, ನಾನೇ ಐ ವಿಲ್ ಡೂ ಇಟ್ ಅಂಡ್ ಗಿವ್. ನಿಮ್ಮ ಕಡೆಯಿಂದ ಗ್ರೀನರಿ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ವೀಕ್ಷಕರೇ, ಪ್ರತಿ ಸೈಟ್ಗೂ ಕೂಡ ನಂಬರಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು, ಪ್ರಾಪರ್ ನಂಬರಿಂಗ್ ಮಾಡಿದ್ದಾರೆ. ಸುಮ್ಮನೆ ಏನೋ ಒಂದು ಚುಚ್ಚಿಟ್ಬಿಟ್ಟು ಮಾಡಿದ್ದಲ್ಲ. ಆ್ಯಂಡ್ ಪ್ರಾಪರ್ ನಾನು ಅವಾಗಲೇ ಹೇಳಿದೆ, ಇದು ಡ್ರೈನೇಜ್ ಕೂಡ ಇದೆ ಅಂತ ಹೇಳ್ಬಿಟ್ಟು. ಸೊ ಸೀವೇಜ್ಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಇಲ್ಲಿ? STP ಪ್ಲಾಂಟ್ ಇದೆ. STP ಇದೆ. ಪಿಟ್ ಗಿಟ್ ತಗೋಬೇಕಂತ ಏನಿಲ್ಲ ಅಲ್ವಾ? ಸೊ ಕಂಪ್ಲೀಟ್ ಆಗಿ ಕನೆಕ್ಟಿವಿಟಿ ಇರುತ್ತೆ, STP ವ್ಯವಸ್ಥೆ ಇದೆ. ಸರ್ ಇನ್ನು ವಾಟರ್ ಮತ್ತೆ ಪವರ್ ಅಂತ ಬಂದ್ರೆ ಏನು ವ್ಯವಸ್ಥೆ? ಪವರ್ ಆಲ್ರೆಡಿ ಪೋಲ್ಸ್ ಎಲ್ಲ ತೋರಿಸಿ, ನಮ್ಮ ವೀಕ್ಷಕರಿಗೆ ತೋರಿಸಿ. ಆ್ಯಂಡ್ ಮೇಲ್ಗಡೆ ವೈರಿಂಗ್ ಕೂಡ ಆಗಿದೆ. ಇದು ಸಿಂಗಲ್ ವೈರ್ ಬರುತ್ತೆ, ಟ್ವಿಸ್ಟೆಡ್ ವೈರ್ ಬರುತ್ತೆ. ಹಳೆ ಕಾಲದ ಥರ 3 ವೈರ್ ಆ ಥರ ಎಲ್ಲ ಬರೋದಿಲ್ಲ, ಟ್ವಿಸ್ಟೆಡ್ ವೈರ್ ಬರುತ್ತೆ ಅಂತ ಹೇಳ್ಬೋದು. ಈಸಿಯಾಗಿ ತಗೋಬಹುದು. ಕರೆಂಟ್ ರನ್ನಿಂಗ್ ಇದೆಯಾ ಸರ್? ಕರೆಂಟ್ ರನ್ನಿಂಗ್ ಇದೆ. ವಾಟರ್ ಸರ್ ಏನು ವ್ಯವಸ್ಥೆ? ವಾಟರ್ ಆಲ್ರೆಡಿ ನಮ್ದು ಬೋರ್ ಹಾಕಿದೀವಿ. ಆಲ್ರೆಡಿ ಪಂಚಾಯತ್ ವಾಟರ್ ಸಿಗುತ್ತೆ. ನೀವು ಮನೆ ಕಟ್ಟಿದ ಆದ್ಮೇಲೆ ಪಂಚಾಯತಿ ವಾಟರ್ ಬರುತ್ತೆ. 2 ಆಪ್ಷನ್ಸ್ ಇದೆ. ಬೋರ್ ನೀರು ಸಿಗುತ್ತೆ, ಪಂಚಾಯತಿ ಕಡೆಯಿಂದನೂ ನೀರು ಸಿಗುತ್ತೆ. ಆಲ್ರೆಡಿ ಮನೆಗಳಿದೆ ಇಲ್ಲಿ ಅಕ್ಕಪಕ್ಕ ಸುತ್ತಿ. ಸೊ ವೀಕ್ಷಕರು ಅಲ್ಲಿ ತೋರಿಸ್ಬೋದು, ಅಲ್ಲಿ ತೋರಿಸಿ, ಆ ಕಡೆ ತೋರಿಸಿ. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ಆ್ಯಂಡ್ ಈ ಕಡೆನೂ ಕೂಡ ಮನೆಗಳು ಬರ್ತಾ ಇದೆ, ಪ್ರೈವೇಟ್ ಪ್ರಾಪರ್ಟೀಸ್ ಬರ್ತಾ ಇದೆ. ಆ್ಯಂಡ್ ಒಂದು ರೌಂಡ್ ಸುತ್ತಲೂ ತೋರಿಸಿ. ಗೇಟೆಡ್ ಕಮ್ಯುನಿಟಿ ಅಲ್ವಾ ಸರ್? ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ. ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಭಯ ಬೇಡ, ಟೆನ್ಷನ್ ಬೇಡ. ಎಲ್ಲೋ ಇದೀವಪ್ಪ, ಯಾವುದೋ ಕಾಡಲ್ಲಿ ಇದ್ದೀವಿ, ಏನಿಲ್ಲ. ಆಲ್ಮೋಸ್ಟ್ ಯಲಹಂಕದ ಹತ್ರ ಇದ್ದೀರಾ, ರಾಜಾನುಕುಂಟೆ ಹತ್ರ ಇದ್ದೀರಾ ಅಂತ ಹೇಳ್ಬೋದು. ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ನೀವಿಲ್ಲಿ ಇದ್ದೀರಾ ವೀಕ್ಷಕರೇ. ಸರ್ ಈಗ ಫೈನಲ್ ಆಗಿ ಒಂಚೂರು ಕಾಸ್ಟ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಕಾಸ್ಟ್ ಇವಾಗ ಲಾಂಚ್ ಮಾಡಿದ್ದೀನಿ 2900. 2900. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ 100 rupees ಕೊಡ್ತೀನಿ. 100 rupees 2800 rupees ಆಗುತ್ತೆ. ನಿಮ್ಮ ಚಾನಲ್ ಅಲ್ಲಿ ಬರ್ತೀರಾ, ಹೂವರ್ ಇಸ್ ಕಮಿಂಗ್ 28 ಕೊಡ್ತೀನಿ. 100 rupees ಡಿಸ್ಕೌಂಟ್ ಕೊಡ್ತೀನಿ. ಸರ್ 2800 ಅಂದ್ರಲ್ಲ, ಒಂದು ಕ್ವಶನ್ ಇದೆ ನಂದು. ಇದು ವರ್ತ್ ಇದೆಯಾ ಸರ್? ಕೊಡ್ಬೋದಾ 2800? ಖಂಡಿತ. ಈ ಅಕ್ಕಪಕ್ಕ ನೋಡಿ 3000 ರೇಟ್ ಹೌದು ಮಾಡ್ತಾರೆ. ಆಮೇಲೆ ವಿಲ್ಲಾಸ್ ಇದೆ, ಪ್ರೆಸ್ಟೀಜ್ ವಿಲ್ಲಾ ಇದೆ, ಝೆಡ್ ವರ್ತ್ ಇದೆ. ಜಸ್ಟ್ ಆಪೋಸಿಟ್ ಒಂದು ವಿಲ್ಲಾಸ್ ಇದೆ, ಹತ್ರ ಇದೆ. 1.8 crores ಸರ್. ಹೌದಾ? ಹೌದು. ಸೊ ನಾವು ಚೆಕ್ ಮಾಡ್ಬೋದಲ್ವಾ? ಚೆಕ್ ಮಾಡಿ. ಸೊ ವೀಕ್ಷಕರೇ, ನಾನೇನ್ ಮಾಡ್ತೀನಿ ಅಂತಂದ್ರೆ, ಈ ಲೇಔಟ್ನ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಗೂಗಲ್ ಅಲ್ಲಿ ಹಾಕಿ ನೋಡಿ. ಇಲ್ಲೇ ನಿಮಗೆ ಪ್ರೆಸ್ಟೀಜ್ OSS ಸಿಗ್ತಾ ಇದೆ. ಸರ್ ಹೇಳ್ದಂಗೆ ಝೆಡ್ ವರ್ತ್ ಇದೆ, ಪಕ್ಕದಲ್ಲೇ ಇದೆ. ಸೊ ನೀವೇ ಯೋಚನೆ ಮಾಡ್ಬೋದು, ಸರ್ ಅಲ್ಲಿ 1.8 crore ಅಂತಂದ್ಮೇಲೆ ಆರಾಮಾಗಿ ಇಲ್ಲಿ ಸೈಟ್ಗಳನ್ನ ತೊಗೊಬೋದು. ಇನ್ನೊಂದು ಏನು ಗೊತ್ತಾ, ನಿಮಗೆ ವಿಲ್ಲಾಸ್ ಬೇಕಾ? ಸರ್ ಬಿಲ್ಡ್ ಮಾಡಿಕೊಡ್ತಾರೆ. 10 months ಅಲ್ಲಿ ಇದೇ ಲೇಔಟಲ್ಲಿ ವಿಲ್ಲಾಸ್ಗಳನ್ನು ನೀವು ನೋಡ್ಬೋದು ವೀಕ್ಷಕರೇ. ಸರ್ ಯಾರಾದರೂ ಆಫೀಸಿಗೆ ಬರಬೇಕು ಅಂದರೆ ನಿಮ್ಮ ಆಫೀಸ್ ಎಲ್ಲಿದೆ? ಆಫೀಸ್ ರಾಜನಕುಂಟೆಯಲ್ಲಿ ಇದೆ. ರಾಜನಕುಂಟೆಯಲ್ಲಿ ಎಲ್ಲಿ? ರಾಜನಕುಂಟೆಯಲ್ಲಿ ಎಲ್ಲಿ ಬರುತ್ತೆ? ಸಿರಿ ಎನ್ಕ್ಲೇವ್ ಅಂತ ಒಂದು ಲೇಔಟ್ ಇದೆ, ನಮ್ಮದೇ ಲೇಔಟ್. ಅಲ್ಲಿ ಒಂದು ಆಫೀಸ್ ನಮ್ಮದೇ. ಲೇಔಟ್ ಒಳಗಡೆನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಟೈಮಿಂಗ್ಸ್ ಏನಿರುತ್ತೆ? ಮಾರ್ನಿಂಗ್ 9:30 up to 6:30. ಸಂಡೇಸ್ ಇರ್ತೀರಾ ಸರ್? ಸಂಡೇ ಖಂಡಿತ. ಸ್ಯಾಟರ್ಡೆ ಸಂಡೇಸ್ ಇಲ್ಲಿ ಯಾರಾದರೂ ಇರ್ತಾರೆ? ಸಂಡೇ ಇರ್ತಾರಲ್ಲ, ಅವೈಲೇಬಲ್ ಇರ್ತಾರೆ. ಓಕೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ನಾನು ನಿಮಗೆ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ. ಸರ್ದು ಸಿರಿ ಎನ್ಕ್ಲೇವ್ ಅಂತ ಆಫೀಸ್ ಇದೆಯಲ್ಲ, ಅಲ್ಲಿನ ಇದು ಕೂಡ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಕನಸಿನ ನಿವೇಶನವನ್ನು
ಬುಕ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬರುವಂಥದ್ದು ಲೋನ್ ವ್ಯವಸ್ಥೆ. ಲೋನ್ ಆಪ್ಷನ್ಸ್ ಇದೆಯಾ? ಲೋನ್ ಆಪ್ಷನ್ಸ್ ಇದೆ. ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ನಿಮ್ಮ ಪ್ರಕಾರ? ನಮ್ದು 75% to 80%. ನೀವು ಮಾಡಿಸ್ಕೊಡ್ತೀರಾ? ನಾನೇ ಮಾಡಿಸ್ಕೊಡ್ತೀನಿ. ಓಕೆ, ಯಾವ್ಯಾವ ಬ್ಯಾಂಕ್ ಜೊತೆ? IDBI ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ICICI ಇದೆ. ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ವೀಕ್ಷಕರೇ, ನೀವು ಬರಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತೊಗೊಂಬಂದ್ಬಿಟ್ಟು ಸರ್ ಹತ್ರ ಕೊಡಿ. ಆ್ಯಂಡ್ ಇಲ್ಲಿಂದ ಬುಕ್ಕಿಂಗೋಸ್ಕರ ಸಮ್ ಅಮೌಂಟ್ಸನ್ನು ಪೇ ಮಾಡಿಬಿಟ್ಟು ಇದನ್ನ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಸರ್ ಚೆಕ್ ಮಾಡ್ತಾರೆ, ಎರಡು ಮ್ಯಾಚ್ ಆಯಿತು ಅಂತಂದರೆ ನಿಮ್ಮ ಕನಸಿನ ನಿವೇಶನ ನನ್ಸಾಗುತ್ತೆ. ಸರ್ ಬುಕ್ಕಿಂಗ್ ಪ್ರೊಸೆಸ್ ಏನಿರುತ್ತೆ ಸರ್? ಬುಕಿಂಗ್ ಪ್ರೊಸೆಸ್ ಒನ್ಸ್ ಪ್ಲಾಟ್ ಓಕೆ ಅಂದ್ರೆ ಬುಕಿಂಗ್ ಅಡ್ವಾನ್ಸ್ 1 lakh ಕೊಡಬೇಕು. 1 lakh ಕೊಡಬೇಕು. ಓಕೆ ಓಕೆ. ಆಮೇಲೆ ಓಕೆ ಅಂದ್ರೆ ಲೀಗಲ್ ಪೇಪರ್ಸ್ ಕೊಡ್ತೀನಿ, ಲೀಗಲ್ ಚೆಕ್ ಮಾಡಿ ಆಮೇಲೆ 25% ಅಗ್ರಿಮೆಂಟ್ ಮಾಡಬೇಕು. ಓಕೆ ಓಕೆ ಓಕೆ. ದೆನ್ 75% ಬ್ಯಾಂಕ್ ಲೋನ್ ಅಂತಾರೆ, ಬ್ಯಾಂಕ್ ಲೋನ್. ಇಲ್ಲ ನಾನು ಸ್ಟ್ರೈಟ್ ರಿಜಿಸ್ಟ್ರೇಷನ್ ಹೋಗುತ್ತೆ, ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಮಾಡ್ಕೋಬಹುದು ಅಲ್ವಾ? ಸೂಪರ್. ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಇಮಿಡಿಯೇಟ್ಲಿ ವರ್ಕ್ ಮಾಡಿ. ಸೊ ಗೊತ್ತಾಯ್ತು ಅನ್ಕೊಂತೀನಿ ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜಾಗದಲ್ಲಿ ಒಂದೊಳ್ಳೆ ಲೇಔಟನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.